ವಾತಿಯಾರ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಆಕ್ಷನ್ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೇನೆ. ತಮಿಳುನಾಡಿನಲ್ಲಿ MJR ಅವ್ರನ್ನ ವಾತಿಯಾರ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪ್ರೀತಿಯಿಂದ ಅಣ್ಣವರು ಅಂತ ಕರಿತೀವಲ್ಲ ಆ ತರ. ಈ ಸಿನಿಮಾ MJR ಅವರಿಗೆ ಟ್ರಿಬ್ಯೂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಿಲೀಸ್ ಆದಂತ ಈ ಸಿನಿಮಾ ಬಾಕ್ಸ್ ಆಫೀಸ್ ಬಾಂಬ್ ಆಗಿರುತ್ತೆ. ರಿಲೀಸ್ ಆದ ಕೇವಲ 2 ವಾರಕ್ಕೆ OTTಗೆ ಬಂದಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ತರದ ಒಂದು ಐಡಿಯಾನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ನಿರ್ದೇಶಕರ ಯೋಚನೆ ಚೆನ್ನಾಗಿದೆ. ಅಂದ್ರೆ ಒಬ್ಬ ಕರಪ್ಟ್ ಪೊಲೀಸ್ ಆಫೀಸರ್ ಮೈ ಮೇಲೆ MJR ಅವರ ಎನರ್ಜಿ ಪ್ರವೇಶ ಆಗಿ ದುಷ್ಟರ ವಿರುದ್ಧ ಹೋರಾಟ ಮಾಡೋದು. ಆದ್ರೆ ಈ ಐಡಿಯಾನ ಇಟ್ಕೊಂಡು ಮೂವಿನ ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ನಿರ್ದೇಶಕರು ಕಂಪ್ಲೀಟ್ಲಿ ಎಡವಿದ್ದಾರೆ. ದಿವಂಗತ MJR ಅವರ ಸಾಧನೆ ತುಂಬಾ ದೊಡ್ಡದು. ಒಬ್ಬ ಸೂಪರ್ ಸ್ಟಾರ್ ಆಗಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿ ಅವರ ಸಾಧನೆ ಅಪಾರ. ಆದ್ರೆ ಈಗಿನ ಸಾಕಷ್ಟು ಯುವ ಜನತೆಗೆ ಅವ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಬಹುಶಃ ಅದರಿಂದಾನೇ ಈ ಸಿನಿಮಾ ಹೆಚ್ಚಿನ ಜನಕ್ಕೆ ಕನೆಕ್ಟ್ ಆಗಿಲ್ಲ. ಸಿನಿಮಾ ಪೂರ್ತಿ ಅವರ ರೆಫರೆನ್ಸ್ ತುಂಬಿ ತುಳುಕುತ್ತೆ. ಹೀರೋ ಅವರ ತಾತ MJ ಅವರಿಗೆ ಬಿಗ್ಗೆಸ್ಟ್ ಫ್ಯಾನ್ ಆಗಿರೋದು, ಅವರ ಸಿನಿಮಾಗಳನ್ನ ತೋರಿಸ್ತಾ ತನ್ನ ಮೊಮ್ಮಗನನ್ನು ಕೂಡ ಅದೇ ಹಾದಿಯಲ್ಲಿ ಬೆಳೆಸೋದು, ಅದಿಷ್ಟವಿಲ್ಲದ ಮೊಮ್ಮಗ ತಾತನ ಜೊತೆ ನಟನೆ ಮಾಡ್ತಾನೆ ಬೆಳೆಯೋದು, ಕರಪ್ಟ್ ಪೊಲೀಸ್ ಆಫೀಸರ್ ಆಗೋದು. ಈ ಜರ್ನಿ ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೇ ಇತ್ತು. ಬಟ್ ಒನ್ಸ್ ಹೀರೋ ವಿಲನ್ ನ ಭೇಟಿಯಾದ ನಂತರ ಕಥೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ವಿಲನ್ ಮಾಡುವಂತ ಅವ್ಯವಹಾರ ಏನು ಅನ್ನೋದನ್ನ ಸಿನಿಮಾದಲ್ಲಿ ಎಲ್ಲೂ ಕೂಡ ಕ್ಲಿಯರ್ ಆಗಿ ತೋರಿಸಿಲ್ಲ. ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಅನ್ನೆಸೆಸರಿ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೀರೋಯಿನ್ ಆತ್ಮಗಳ ಜೊತೆ ಮಾತಾಡ್ತಿರ್ತಾರೆ, ಆದ್ರೆ ನಿರ್ದೇಶಕರು ಆ ಪಾಯಿಂಟ್ ನ ಅದೊಂದು ಸೀನ್ಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಸಿನಿಮಾದಲ್ಲಿನ ವಿಜುವಲ್ಸ್ ಚೆನ್ನಾಗಿದೆ, BGM ಇಸ್ ಗುಡ್. ಮೇಕಪ್ ಡಿಪಾರ್ಟ್ಮೆಂಟ್ ಕಾರ್ತಿ ಅವ್ರನ್ನ MJR ತರ ತೋರಿಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಕಾರ್ತಿ ಅವರಿಗೆ ಸಿನಿಮಾದಲ್ಲಿ 2 ಶೇಡ್ಸ್ ಇದ್ದು ಎರಡನ್ನೂ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನುಳಿದ ನಟರಿಗೆ ಯಾರಿಗೂ ಹೇಳ್ಕೊಳ್ಳುವಂತ ಕ್ಯಾರೆಕ್ಟರ್ ಏನ್ ಸಿಕ್ಕಿಲ್ಲ. ಇಲ್ಲಿ ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ MJR ಹಾಗೂ ಕಾರ್ತಿ ಅವರ ಫ್ಯಾನ್ಸ್ ಆಗಿದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ವಾತಿಯಾರ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.